ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಶ್ಮಿ. ಇವತ್ತು ಒಂದು ಹೆಲ್ತಿಯಾಗಿರೋ ಸ್ಯಾಂಡ್ವಿಚ್ ಮಾಡೋಣ ಅಂತಿದ್ದೀನಿ. ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಕೊಡ್ಬೋದು. ಅಲ್ವಾ? ಕಾರ್ನ್ ಪಾಲಕ್ ಸ್ಯಾಂಡ್ವಿಚ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ. ಬ್ರೆಡ್ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ವೈಟ್ ಬ್ರೆಡ್ ಆದರೂ ತೊಗೊಳ್ಬೋದು. ಪಾಲಕ್ ಸೊಪ್ಪು 1 ಕಪ್ ತೊಗೊಂಡಿದ್ದೀನಿ, ಅರ್ಧ ಕಟ್ ಇದೆ ಇದರಲ್ಲಿ. 1.5 ಟೇಬಲ್ ಸ್ಪೂನ್ ಬಟರ್ ತೊಗೊಂಡಿದ್ದೀನಿ, ಬೆಣ್ಣೆ, ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1 ಟೊಮ್ಯಾಟೊ, ಸ್ಮಾಲ್ ಸೈಜ್ ಟೊಮ್ಯಾಟೊ, ಇದು ಕಾರ್ನ್ ನೋಡಿ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇದು ಚೀಸ್, ಸಾಲ್ಟು, ಮತ್ತು ಇದು ಬೆಳ್ಳುಳ್ಳಿ, ಗಾರ್ಲಿಕ್ ಒಂದು 5-6 ಪೀಸಸ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕಾಳು ಮೆಣಸು, ಇದು ಅರ್ಧ ಟೇಬಲ್ ಸ್ಪೂನ್ ಇದೆ. 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 100 ml ಹಾಲು ತೊಗೊಂಡಿದ್ದೀನಿ. ಶುರು ಮಾಡೋಣ. ಪ್ಯಾನ್ಗೆ ಬಟರ್ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಪೀಸಸ್ಸು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲೀಸ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನೆಕ್ಸ್ಟು ಆನಿಯನ್ ಹಾಕ್ಕೊಂಬಿಡೋಣ. ಸ್ವಲ್ಪ ಫ್ರೈ ಆದರೆ ಸಾಕು ಆನಿಯನ್ನ. 30 ಸೆಕೆಂಡ್ಸ್ ಆಯಿತು ಈರುಳ್ಳಿ ಹಾಕಿ. ಟೊಮೆಟೊ ಹಾಕ್ಕೊಳ್ಳೋಣ. ಇದೊಂದು 30 ಸೆಕೆಂಡ್ಸ್ ಫ್ರೈ ಮಾಡೋಣ. ಟೊಮೆಟೊ ಕೂಡ 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಕಾರ್ನ್ ಹಾಕೊಂಡ್ಬಿಡೋಣ. ಒಂದು 2 ಮಿನಿಟ್ಸ್ ಕಾರ್ನ್ ಫ್ರೈ ಆಗಲಿ. ಕಾರ್ನ್ ಫ್ರೈ ಆಗಿದೆ 2 ಮಿನಿಟ್ಸ್. ಇವಾಗ ಸಾಲ್ಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಕಾರ್ನ್ಗೆ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಆನಿಯನ್ ಸೊಪ್ಪಿಗೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಮತ್ತು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಕೂಡ 2 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಇದಕ್ಕೆ ನಾವು ಇವಾಗ ಮೈದಾ ಹಿಟ್ಟು ಹಾಕೊಳ್ಳೋಣ. ಒನ್ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. 100 ml ಇದೆ. ಮಿಕ್ಸ್ ಮಾಡ್ಕೊಳ್ಳಿ. ಬೇಯಿಸೋಣ ಇವಾಗ. ಸ್ವಲ್ಪ ಹಾಲಲ್ಲೇ ಸೊಪ್ಪು, ಕಾರ್ನು ಇದೆಲ್ಲ ಚೆನ್ನಾಗಿ ಬೇಯಲಿ. ಒಂದು 5 to 6 ಮಿನಿಟ್ಸ್. ಪಾಲಕ್ ಸೊಪ್ಪೆಲ್ಲ ಬೇಯ್ತಾ ಇದೆ ನೋಡಿ. ಹಾಲಲ್ಲೇ ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ಗಟ್ಟಿಯಾಗಲಿ. ಇದಕ್ಕೆ ಚೀಸ್ ತುರಿದು ಹಾಕೊಳ್ಳೋಣ. ಚೀಸ್ ತುರಿದಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಆಗ್ತಾ ಇದೆ ನೋಡಿ ಸ್ಟಫಿಂಗು, ಬ್ರೆಡ್ ಸ್ಟಫಿಂಗು. ನೋಡಿ ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಪಾಲಕ್ ಕಾರ್ನ್ ಸ್ಟಫ್ನ ಒಳಗಡೆ ಹಾಕ್ಕೊಳ್ಳೋಣ. ಚೀಸು ಬಟರ್ ಎಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಏನೂ ಹಾಕೋದು ಬೇಡ ಬ್ರೆಡ್ ಮೇಲೆ, ಹಾಗೆ ತೊಗೊಳ್ಳೋಣ. ಹಾಕ್ಕೊಳ್ಳಿ. ಮಕ್ಕಳಿಗೆ ಫಸ್ಟ್ ಬ್ರೇಕ್ಗೆ, ಲಂಚ್ಗೆ ಎಲ್ಲ ಕೊಡ್ಬೋದು, ಹೆಲ್ತಿಯಾಗಿರುತ್ತೆ. ವೀಟ್ ಬ್ರೆಡ್ ಕೂಡ ತೊಗೊಂಡಿರೋದ್ರಿಂದ ಹೆಲ್ತಿ. ನೋಡಿ ಇನ್ನೊಂದು ಕವರ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಎಡ್ಜಸ್ ಕಟ್ ಮಾಡ್ಕೊಳ್ಳಿ ಬ್ರೆಡ್ಗೆ. ಟೋಸ್ಟರಲ್ಲಿ ಇಡ್ತಾಯಿದ್ದೀನಿ.
ಟೋಸ್ಟರ್ನಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ನೀವು ಟೋಸ್ಟರ್ ಇಲ್ಲ ಅಂದರೆ ಹಂಚ್ ಮೇಲೆ ಬೇಯಿಸ್ಕೊಳ್ಬೋದು. ಆಗಿದೆ, ನಮ್ಮ ಟೋಸ್ಟ್ ರೆಡಿ ಇದೆ. ತೆಕ್ಕೊಳ್ಳೋಣ. ಕಾರ್ನ್ ಸ್ಪಿನಾಚ್ ಸ್ಯಾಂಡ್ವಿಚ್ ರೆಡಿ ಇದೆ. ಕಟ್ ಮಾಡೋಣ ಇವಾಗ. ನೋಡಿ, ಚೀಸಿಯಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ರೆಡಿ ಆಯಿತು ಮತ್ತು ತುಂಬ ಟೇಸ್ಟಿ ಕೂಡ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.